ನೆಕ್ಸ್ಟ್ ಮೇಜರ್ ಅಪ್ಡೇಟ್ ಒಂದು ಬರ್ತಾ ಇದೆ. ಬೆಂಗಳೂರಿನ ರೇವಣ್ಣ ಮನೆಗೆ ಸಂತ್ರಸ್ತೆ ಕರೆ ತಂದು ಮಹಜರು ಪ್ರಕ್ರಿಯೆ ಮಾಡಲಾಗ್ತಾ ಇದೆ. ಬಸವನಗುಡಿಯಲ್ಲಿರುವಂತಹ ರೇವಣ್ಣ ನಿವಾಸದಲ್ಲಿ ಮಹಜರು ಪ್ರಕ್ರಿಯೆ ನಡೀತಾ ಇರುವಂತದ್ದು. ಹೊಳೆನರಸೀಪುರದಲ್ಲಿ ದೂರನ್ನ ನೀಡಿದಂತ ಸಂತ್ರಸ್ತೆಯನ್ನ ಕರೆ ತಂದಿದ್ದೆ ಎಸ್ಐಟಿ ಟೀಮ್. ಬಸವನಗುಡಿಯಲ್ಲಿರುವಂತಹ ರೇವಣ್ಣ ಅವರ ನಿವಾಸಕ್ಕೆ ಸಂತ್ರಸ್ತೆಯನ್ನ ಕರೆತಂದು ಮಹಜರನ್ನ ಮಾಡಲಾಗ್ತಾ ಇದೆ. ಎಸ್ಐಟಿ ಟೀಮ್ ಕರ್ಕೊಂಡ್ಬಂದಿದೆ ಸಂತ್ರಸ್ತೆ ಜೊತೆ ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಬಂದಿದ್ದಾರೆ. ಬೆಂಗಳೂರಿಗೂ ಮಹಿಳೆಯನ್ನ ಕರೆತಂದು ದೌರ್ಜನ್ಯವನ್ನ ಎಸಗಲಾಗಿತ್ತ. ಯಾಕೆಂದ್ರೆ ಇಲ್ಲಿ ಕರ್ಕೊಂಡ್ಬಂದು ಮಹಜರನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದೇ ಕಾರಣ ಇರುತ್ತೆ. ಈ ಮನೆಗೂ ಕರೆತಂದು ದೌರ್ಜನ್ಯವನ್ನ ಎಸಗಿದ್ದಾರಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಎಚ್ ಡಿ ರೇವಣ್ಣ ವಿರುದ್ಧ ಹೇಳಿಕೆಯನ್ನ ನೀಡಿದಂಥ ಮಹಿಳೆ ನಿಮಗೆ ತೋರಿಸ್ತಾ ಇದ್ದೀವಿ ಆ ಮನೆಯನ್ನ. ಈ ಮನೆಗೆ ಕರೆದುಕೊಂಡು ಬಂದು ಸಂತ್ರಸ್ತೆಯನ್ನ ಸ್ಥಳ ಮಹಜರನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸ್ಥಳ ಮಹಜರನ್ನ ಮಾಡಿಸಲಾಗ್ತಾ ಇದೆ ಅಂತ. ಬೆಂಗಳೂರಿನ ಬಸವನಗುಡಿಯಲ್ಲಿರುವಂಥ ನಿವಾಸ, ಬಸವನಗುಡಿಯಲ್ಲಿರುವಂಥ ರೇವಣ್ಣ ನಿವಾಸಕ್ಕೆ ಕರೆತಂದು ಸ್ಥಳದ ಮಹಜರನ್ನ ಮಾಡಿಸಲಾಗ್ತಾ ಇದೆ ಎಸ್ಐಟಿ ಟೀಮಿಂದ. ಹೊಳೆನರಸೀಪುರದಲ್ಲಿ ದೂರನ್ನ ಕೊಟ್ಟಿದ್ರಲ್ಲ ಸಂತ್ರಸ್ತೆ ಪ್ರಜ್ವಲ್ ರೇವಣ್ಣನ ವಿರುದ್ಧ, ಹಾಗೆ ರೇವಣ್ಣನ ವಿರುದ್ಧ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳದ ಮಹಜರನ್ನ ಮಾಡಲಾಗ್ತಾ ಇರುವಂಥದ್ದು. ಶಿವಸ್ಮಿತಾ ಅಲ್ಲಿ ಸ್ಥಳದ ಮಹಜರನ್ನ ಮಾಡಲಾಗ್ತದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಂಜನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜನ್, ಸಂತ್ರಸ್ತೆಯನ್ನ ಕರ್ಕೊಂಬಂದು ಸ್ಥಳದ ಮಹಜರನ್ನ ಮಾಡಲಾಗ್ತಾ ಇರುವಂಥದ್ದು ಬೆಂಗಳೂರಿನ ಬಸವನಗುಡಿಯಲ್ಲಿರುವಂಥ ನಿವಾಸದಲ್ಲಿ. ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂಥ ಪ್ರಕರಣ ಇದು. ಅಂದ್ರೆ ಇಲ್ಲಿಗೂ ಕರ್ಕೊಂಬಂದು ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿತ್ತ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಏನ್ ಅಪ್ಡೇಟ್ ಸಿಗ್ತಾ ಇದೆ ಈ ಮಹಜರನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ಪೃಥ್ವಿ, ಏನು ಹೊಳೆನರಸೀಪುರದಲ್ಲಿ ಸಂತ್ರಸ್ತೆ ನೀಡಿದಂತಹ ದೂರಿನ ಅನ್ವಯ ಈಗ ಬಸವನಗುಡಿಯ ಎಚ್ ಡಿ ರೇವಣ್ಣನವರ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳ ತಂಡ ಭೇಟಿ ನೀಡಿರುವಂಥದ್ದು. ಎಸ್ಐಟಿ ಅಧಿಕಾರಿಗಳ ತಂಡದ ಜೊತೆ ಸಂತ್ರಸ್ತೆ ಮಹಿಳೆಯನ್ನ ಕೂಡ ಕರೆದುಕೊಂಡು ಬಂದು ಸ್ಥಳ ಮಹಜರ ಮಾಡುವಂಥ ಪ್ರಕ್ರಿಯೆಗೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ನೀವು ಹೇಳಿದಂಗೆ ಒಂದು ವೇಳೆ ಈ ಒಂದು ಮನೆಯಲ್ಲಿ ಆ ಒಂದು ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ರೆ ಈ ಒಂದು ಸಂದರ್ಭದಲ್ಲಿ ಸ್ಥಳ ಮಹಜರನ್ನ ಮಹಿಳೆ ಸಮ್ಮುಖದಲ್ಲಿ ಮಾಡಬೇಕಾಗುತ್ತೆ. ಆ ಒಂದು ಕಾನೂನು ಪ್ರಕ್ರಿಯೆಯನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮಾಡೋಕ್ಕೆ ಮುಂದಾಗಿರುವಂಥದ್ದು. ಏನು ಬಸವನಗುಡಿಯ ಶಿವಸ್ಮಿತಾ ನಿವಾಸ ನಂಬರ್ 83ರ ಎಚ್ ಡಿ ರೇವಣ್ಣ ನಿವಾಸ ಇದಾಗಿರುತ್ತೆ. ಈ ಒಂದು ನಿವಾಸದಲ್ಲಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅನ್ನುವಂತಹ ಮಾಹಿತಿ ಆಧಾರದ ಮೇಲೆಗೆ ಎಸ್ಐಟಿ ಅಧಿಕಾರಿಗಳೀಗ ಮಹಿಳೆಯನ್ನ ಈ ಒಂದು ಮನೆಯೊಳಗೆ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದ ಜೊತೆಗೆ ಈಗಾಗಲೇ ಏನು ಎಸ್ಐಟಿ ರೇವಣ್ಣರ ಪರ ವಕೀಲರು ಕೂಡ ಈ ಒಂದು ಮನೆಯ ಮುಂಭಾಗದಲ್ಲಿ ಹಾಜರಿರುವಂಥದ್ದು. ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಇಬ್ಬರು ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಹಾಕಿಕೊಳ್ಳಲಾಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಏನು ಎಚ್ ಡಿ ರೇವಣ್ಣ ಅವರ ಈ ಒಂದು ನಿವಾಸದ ಒಳಭಾಗದಲ್ಲಿ ಸಂತ್ರಸ್ತ ಮಹಿಳೆಯನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡ್ತಿರುವಂತಹ ವಿಜುವಲ್ಸ್ ಲಭ್ಯವಾಗ್ತಾ ಇದೆ. ಈ ಒಂದು ಪ್ರಕ್ರಿಯೆಯಲ್ಲಿ ಏನು ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂಥ ದೂರು ಇದಾಗಿರುತ್ತೆ. ಅದಾದ ಬಳಿಕ ಅಲ್ಲಿ ಮಹಿಳೆಯ ಹೇಳಿಕೆಯನ್ನು ಪಡೆದಂತಹ ಎಸ್ಐಟಿ ಅಧಿಕಾರಿಗಳು ಜೊತೆಗೆ ಮಹಿಳೆಯಿಂದ ಮಾಹಿತಿಯನ್ನು ತೆಗೆದುಕೊಂಡು ಯಾವ ಸ್ಥಳದಲ್ಲಿ ಆ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಆಧಾರದ ಮೇಲೆ ಸ್ಥಳವನ್ನು ಮಹಜರನ್ನ ಮಾಡೋಕ್ಕೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. 2 ಜೀಪ್ನಲ್ಲಿ ಎಸ್ಐಟಿ ಅಧಿಕಾರಿಗಳ ತಂಡ ಮತ್ತು ಸಂತ್ರಸ್ತ ಮಹಿಳೆ ಬಂದಿರುವಂಥದ್ದು. ಸದ್ಯಕ್ಕೆ ಮನೆಯ ಒಳಭಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಹೋಗ್ತಿದ್ದಾರೆ. ಸಂತ್ರಸ್ತ ಮಹಿಳೆಯನ್ನು ಮನೆಯ ಒಳಭಾಗಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಲಾಗುತ್ತೆ. ಪೃಥ್ವಿ, ಏನು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎಚ್ ಡಿ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ರು, ಇದರಲ್ಲಿ ನನ್ನ ತಪ್ಪಿಲ್ಲ ಅನ್ನುವಂಥದ್ದು ನಿಟ್ಟಿನಲ್ಲಿ. ಆದರೆ ಈಗ ಎಸ್ಐಟಿ ಅಧಿಕಾರಿಗಳ ತಂಡ ಏನು ಬಸವನಗುಡಿಯ ಎಚ್ ಡಿ ರೇವಣ್ಣ ಅವರ ಮನೆಗೆ ಭೇಟಿಯನ್ನು ನೀಡಿ ಸ್ಥಳ ಮಹಜರ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ರಂಜನ್. ನಿಮ್ಮೆಲ್ಲ ಮಾಹಿತಿಗಾಗಿ ನಿಮಗೆ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದ್ವಿ. ಈಗ ಆಲ್ರೆಡಿ ಸಂತ್ರಸ್ತೆಯನ್ನ ಕರೆದುಕೊಂಡು ಬಂದು ಸ್ಥಳದ ಮಹಜರನ್ನ ಮಾಡಿಸಲಾಗ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ವಿ. ಎಲ್ಲೆಲ್ಲಿ ಏನೇನು ಮಾಡಿದಾರೋ ಗೊತ್ತಿಲ್ಲ, ಅನಾಚಾರಗಳನ್ನು ಎಂತೆಂಥ ದೌರ್ಜನ್ಯವನ್ನು ಎಸಗಿದ್ದಾರೋ ಏನೋ ಗೊತ್ತಿಲ್ಲ. ಬೆಂಗಳೂರಲ್ಲೂ ಕೂಡ ಬಿಟ್ಟಿಲ್ಲ ಅವ್ರ ನಿವಾಸದಲ್ಲಿ. ಬರೀ ಹೊಳೆನರಸೀಪುರ ಅಥವಾ ಹಾಸನದ ಸಂಸದರ ಮನೆಯಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನ ನಿವಾಸದಲ್ಲೂ ಕೂಡ ಅಂತ ಹೇಳಲಾಗ್ತಾ ಇದೆ. ಆ ಸಂತ್ರಸ್ತೆ ಆ ಹೇಳಿಕೆಯನ್ನ ಕೂಡ ಏನಾದರೂ ಕೊಟ್ಟಿರಬಹುದು ಅಂತ ಕಾಣಿಸುತ್ತೆ. ಬಿಕಾಸ್ ಸಂತ್ರಸ್ತೆಯನ್ನ ಇಲ್ಲಿ ಕರ್ಕೊಂಬಂದು ವಿಚಾರಣೆ ಮಾಡ್ತಾ ಇದ್ದಾರೆ, ಮಹಜರನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಸಹಜವಾಗಿ ಈ ಅನುಮಾನಗಳು, ಈ ಪ್ರಶ್ನೆಗಳು ಉಟ್ಕೊಳ್ತವೆ. ನೋಡೋಣ.